ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮ. ದೆಹಲಿ ಚುನಾವಣೆ ಇಡೀ ದೇಶದ ಗಮನ ಸೆಳೆದಿದ್ದ ದೆಹಲಿ ಗದ್ದುಗೆ ಯಾರಿಗೆ ಎಂಬುದರ ಬಗ್ಗೆ ಸ್ಪಷ್ಟ ಉತ್ತರ ಸಿಕ್ಕಿದೆ. ಹೊರಕೆ ಮತ್ತು ಕೈ ಪಕ್ಷದ ಗ್ಯಾರಂಟಿಗಳು ಅಟ್ಟರ್ ಫ್ಲಾಪ್ ಆಗಿವೆ. ಕಾಂಗ್ರೆಸ್ ಸ್ಥಿತಿಯಂತೂ ಹೇಳೋದೇ ಬೇಡ, ಶೂನ್ಯ ಸಾಧನೆ ಮಾಡಿದೆ ಕಾಂಗ್ರೆಸ್. ಆಪ್ ಕೂಡ ಈ ಮುಂಚೆನೆ ಹಲವಾರು ಗ್ಯಾರಂಟಿ ಕೊಟ್ಟು ಎರಡೆರಡು ಬಾರಿ ಆಡಳಿತ ನಡೆಸಿತ್ತು. ಈ ಗ್ಯಾರಂಟಿಗಳ ಮಧ್ಯೆ ಮೋದಿ ಗ್ಯಾರಂಟಿ ಬಹಳಷ್ಟು ಕೆಲಸ ಮಾಡಿದೆ. ಚುನಾವಣೆ ಪ್ರಚಾರದ ಉದ್ದಕ್ಕೂ ಇಡೀ ಬಿಜೆಪಿ ಮೋದಿ ಗ್ಯಾರಂಟಿಯ ಅಸ್ತ್ರ ಉಪಯೋಗಿಸಿ ಉಳಿದ ಎರಡು ಪಾರ್ಟಿಯನ್ನ ಹಣಿಯಲು ಪ್ರಯತ್ನ ಮಾಡಿದ್ದರು. ಇದೀಗ ದೆಹಲಿ ಚುನಾವಣೆ ಒನ್ ಸೈಡ್ ಆಗುವ ಲಕ್ಷಣ ಕಾಣುತ್ತಿದೆ. ಬಹುತೇಕ ಬಿಜೆಪಿ ಮ್ಯಾಜಿಕ್ ನಂಬರ್ಗಿಂತ 7-8 ಸ್ಥಾನಗಳನ್ನ ಹೆಚ್ಚಿನ ಮುನ್ನಡೆಯನ್ನ ಪಡೆದುಕೊಂಡಿದೆ. ಇದರ ನಡುವೆ ಆಮ್ ಆದ್ಮಿ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಗಳು ಬಹಳಷ್ಟು ಗರಿಗೆದರಿವೆ. ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಮನೆಗೆ ಆಪ್ ನಾಯಕರು ಬರುತ್ತಿದ್ದಾರೆ. ಅದರ ಬದಲಾಗಿ ಅದಲು ಬದಲಾದ ರಾಜಕೀಯ ಬೆಳವಣಿಗೆ ಆಪ್ಗೆ ಬಹಳಷ್ಟು ಶಾಕ್ ತರಿಸಿದೆ. ಇದರ ಬಗ್ಗೆ ಚರ್ಚಿಸಲು ದೆಹಲಿಯ ಕೇಜ್ರಿ ಮನೆಗೆ ಲೀಡರ್ಸ್ ಎಂಟ್ರಿ ಕೊಡುತ್ತಿದ್ದಾರೆ. ಯಾಕೆಂದ್ರೆ ಕಳೆದ 10 ವರ್ಷಗಳಿಂದ ರಾಷ್ಟ್ರ ರಾಜಧಾನಿಯಲ್ಲಿ ಆಡಳಿತ ಮಾಡಿದಂತ ಪಕ್ಷ ಒಮ್ಮೆಲೆ ಈ ರೀತಿ ಕುಸಿತ ಕಂಡು ಆಡಳಿತ ಕಳೆದುಕೊಳ್ಳುತ್ತಂತಂದ್ರೆ ಇದು ನಿಜಕ್ಕೂ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತದೆ. ಮತ್ತು ಅಂಕಿ ಸಂಖ್ಯಾ ಬದಲಾಗಿ ಮ್ಯಾಜಿಕ್ ನಂಬರ್ ತನಕ ಬಂದು ನಿಂತರೆ ಮುಂದೆ ನಮ್ಮ ಶಾಸಕರನ್ನ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬ ಚರ್ಚೆ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ಹೇಳಿರುವ ಪ್ರಕಾರ ಆಪ್ ಶಾಸಕರಿಗೆ ಬಿಜೆಪಿ ನಾಯಕರು 15 ಕೋಟಿಯಷ್ಟು ಆಫರ್ ಕೊಟ್ಟು ಖರೀದಿ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಹಾಗಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವುದು ಆಮ್ ಆದ್ಮಿ ಪಾರ್ಟಿಗೆ ತಲೆನೋವಾಗಿ ಪರಿಗಣಿಸಿದೆ. ಲೆಕ್ಕಾಚಾರ ಅದಲು ಬದಲಾದರೆ ದೆಹಲಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಎಂಬ ಯೋಚನೆಯಿಂದ ಎರಡೂ ಪಕ್ಷದ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ತಮ್ಮ ಶಾಸಕರನ್ನ ತಮ್ಮತ್ತ ಹಿಡಿದುಕೊಳ್ಳುವ ಪ್ಲಾನ್ ಮಾಡುತ್ತಿದ್ದಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಇನ್ನು ಯಾವ ಅಪ್ಡೇಟ್ ಸಿಗುತ್ತೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ. ಈಗಾಗಲೇ ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆ ವಿಶ್ಲೇಷಣೆಗಳು ಕೂಡ ನಡೆಯುತ್ತೆ. ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಹೋರಾಟಗಾರರಾಗಿರ್ತಕ್ಕಂಥ ಅಣ್ಣಾ ಹಜಾರೆ ಅವರು ಕೂಡ ಅರವಿಂದ್ ಕೇಜ್ರಿವಾಲ್, ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಅವರ ನಡವಳಿಕೆ ತುಂಬಾ ಶುದ್ಧವಾಗಿರಬೇಕು ಎಂದು ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಕೂಡ ಈಗಾಗಲೇ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸದ್ಯದ ಅಪ್ಡೇಟ್ ಪ್ರಕಾರ ಬಿಜೆಪಿ 45 ಸೀಟ್ಗಳನ್ನ ಮುನ್ನಡೆಯನ್ನು ಪಡೆದುಕೊಂಡಿರತಕ್ಕಂಥದ್ದು. ಅದೇ ರೀತಿಯಾಗಿ ಆಪ್ 25 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಶೂನ್ಯ ಸಾಧಿಸಿದೆ. ಕಳೆದ 27 ವರ್ಷಗಳಿಂದ ಬಿಜೆಪಿಗೆ ದೆಹಲಿಯ ಗದ್ದುಗೆ ಹಿಡಿಯಲು ಸಾಧ್ಯವಾಗಿರಲಿಲ್ಲ. ಆ 27 ವರ್ಷದ ಕನಸನ್ನ ಬಿಜೆಪಿ ಇಂದು ನನಸು ಮಾಡಿದೆ ಅಂತ ಹೇಳ್ಬೋದು. ಕಳೆದ 10 ವರ್ಷಗಳಿಂದ ಆಮ್ ಆದ್ಮಿ ದೆಹಲಿಯಲ್ಲಿ ಅಧಿಕಾರವನ್ನ ನಡೆಸ್ತಾ ಇತ್ತು. ಹ್ಯಾಟ್ರಿಕ್ ಗೆಲುವಿನ ಕನಸನ್ನ ಕೂಡ ಕಂಡಿತ್ತು. ಬಿಜೆಪಿಯ ಎಲ್ಲ ಒಂದು ಚುನಾವಣೆಯಲ್ಲಿ ನೀಡಿರತಕ್ಕಂತಹ ತಿರುಗೇಟುಗಳಿಗೆ ಒಂದು ತಿರುಗೇಟನ್ನ ಕೊಟ್ಟು ಹ್ಯಾಟ್ರಿಕ್ ಗೆಲುವಿನ ಕನಸನ್ನ ಕಂಡಿತ್ತು. ಆದ್ರೆ ಇವ್ಯಾವ ಪ್ಲಾನ್ ಕೂಡ ಆಮ್ ಆದ್ಮಿಗೆ ವರ್ಕೌಟ್ ಆಗಿಲ್ಲ. ಭ್ರಷ್ಟಾಚಾರದ ಒಂದು ಹಗರಣ ಮಾದರೆ ಹಲವಾರು ವಿಷಯಗಳನ್ನ ಇಟ್ಟುಕೊಂಡು ಬಿಜೆಪಿ ಆಮ್ ಆದ್ಮಿ ಪಾರ್ಟಿಯನ್ನ ಹಣಿಯಲು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಆದ್ರೆ ಕಡೆಗಳಿಗೆಯ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ, ದೆಹಲಿಯ ಚುನಾವಣೆಯ ಮ್ಯಾಜಿಕ್ ನಂಬರ್ ದಾಟಿರ್ತಕ್ಕಂತಹ ಬಿಜೆಪಿ ಎಷ್ಟು ಸಂಖ್ಯೆಗೆ ಬಂದು ನಿಲ್ಲುತ್ತೆ, ಅದೇ ರೀತಿಯಾಗಿ ಆಮ್ ಆದ್ಮಿ ಪಾರ್ಟಿ ಎಷ್ಟು ಸ್ಥಾನವನ್ನ ಗಳಿಸಲು ಶಕ್ತವಾಗುತ್ತೆ ಎನ್ನುವುದರ ಬಗ್ಗೆ ಇನ್ನೊಂದಿಷ್ಟು ಸಮಯ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.